ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ದ್ವಿತೀಯ PUC ಆರ್ಟ್ಸ್ ವಿದ್ಯಾರ್ಥಿಗಳು ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ನೀವು ಅರ್ಥಶಾಸ್ತ್ರ ಎಂಬ ವಿಷಯವನ್ನು ತೆಗೆದುಕೊಂಡಿದ್ದರೆ, ಈ ಅರ್ಥಶಾಸ್ತ್ರದಲ್ಲಿ 3ನೇ ಅಧ್ಯಾಯದಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. 6 ಅಂಕಗಳಿಗೆ ಕೇಳ್ತಾರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ. ಪ್ರತಿ ಬೋರ್ಡ್ ಪರೀಕ್ಷೆಗೂ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಆಲ್ರೆಡಿ. ಬನ್ನಿ, ಇದನ್ನು ಸುಲಭವಾಗಿ ನಿಮಗೆ ಒಳ್ಳೆಯ ಟ್ರಿಕ್ಕಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ, ಸಬ್ಸ್ಕ್ರೈಬ್ ಏನಾದರೂ ಮಾಡಲಿಲ್ಲ ಅಂದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಬನ್ನಿ, ಶುರು ಮಾಡೋಣ. ಬನ್ನಿ, ಕ್ವಶನ್ಸ್ ಏನು ಕೇಳ್ತಾರೆ, ಯಾವ ರೀತಿ ಕ್ವಶನನ್ನು ಕೇಳ್ತಾರೆ ಅಂದರೆ, ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ ಉದ್ಯಮ ಘಟಕದ TVC, TC, ABC ಮತ್ತು SICಗಳ ವಿವರ ಪಟ್ಟಿಯನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಬನ್ನಿ, ಹಾಗಾದರೆ ಆಲ್ರೆಡಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಾಂಟಿಟಿ ಕೊಟ್ಟಿರ್ತಾರೆ, SMC ಕೊಟ್ಟಿರ್ತಾರೆ, ನೆನ್ಪಿಟ್ಕೊಳ್ರಿ. ಅಂದರೆ ಸೀಮಾಂತ ಅಲ್ಪಾವಧಿ ವೆಚ್ಚ ಅಂತ ಹೇಳ್ತೀವಿ SMC. ಇಲ್ಲಿ ಕ್ವಾಂಟಿಟಿ 0, 1, 2, 3, 4, 5, 6 ಅಂತ ಕೊಟ್ಟಿರ್ತಾರೆ. SMC 0, 500, 300, 200 ಆ್ಯಂಡ್ 300, 500, 800 ಇಷ್ಟು ಕೊಟ್ಟು ಈ ಒಂದು ಪ್ರಶ್ನೆಯನ್ನು ನಿಮಗೆ ಬೋರ್ಡ್ ಪರೀಕ್ಷೆಯಲ್ಲಿ ಕೊಟ್ಟಿರ್ತಾರೆ 6 ಅಂಕಗಳಿಗೆ. ಬನ್ನಿ, ನಾವು ಮೊಟ್ಟ ಮೊದಲು ಕ್ವಾಂಟಿಟಿಗಳನ್ನು ಬರೆದುಬಿಟ್ಟಿದ್ದೇನೆ ಆಲ್ರೆಡಿ. SMCಯನ್ನು ಕೂಡ ಇಲ್ಲಿ ಅದೇ ರೀತಿಯಲ್ಲಿ 500, 300, 200, 300, 500, 800 ಇಲ್ಲಿ SMCಗಳನ್ನು ಬರೆದಿದ್ದೇವೆ. ನೆಕ್ಸ್ಟು TFC ಆಲ್ರೆಡಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲೇ ಕೊಟ್ಟಿದ್ದಾರೆ. TFCಯನ್ನು ನೋಡಿ. TFC ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ, ಅಂದರೆ ಇಲ್ಲಿ TFC 100 ಬರ್ಕೊಂಡು ಬರ್ಬೇಕು ನಾವು ಪ್ರತಿ ಉದ್ಯಮ ಘಟಕದಲ್ಲಿ. ಇವಾಗ ನಮ್ಗೆ ಏನು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ ಅಂದರೆ, TVC, TC, ABC, SIC ಅಂತ ಕಂಡುಹಿಡಬೇಕು ನಾವು. TVC ಅಂದ್ರೇನು? ಟೋಟಲ್ ವೇರಿಯಬಲ್ ಕಾಸ್ಟ್, ಅಂದರೆ ಒಟ್ಟು ಬದಲಾವಣೆಯ ವೆಚ್ಚ ಅಂತ ಹೇಳ್ತೀವಿ. TC ಅಂದರೆ ಒಟ್ಟು ವೆಚ್ಚ, ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ABC ಅಂದರೆ ಸರಾಸರಿ ವೇರಿಯಬಲ್ ಕಾಸ್ಟ್, ಅಂದರೆ ಎವರೇಜ್ ವೇರಿಯಬಲ್ ಕಾಸ್ಟ್, ಸರಾಸರಿ ಬದಲಾಗುವ ವೆಚ್ಚ ಅಂತ ಹೇಳ್ತೀವಿ. SIC ಸ್ಥಿರ ಸರಾಸರಿ ವೆಚ್ಚ ಅಂತ ಹೇಳ್ತೀವಿ. ಇವುಗಳನ್ನು ನಾವು ಕಂಡುಹಿಡಬೇಕು. ಈ ಫಸ್ಟ್ ಒನ್ನಾಗಿ ನಾವು TVCಯನ್ನು ಕಂಡುಹಿಡಿಯೋಣ. TVCಯನ್ನು ಕಂಡುಹಿಡಿಬೇಕಾದ್ರೆ ನಮ್ಗೆ ಏನು ಬೇಕು ಅಂದರೆ, ಮೊಟ್ಟ ಮೊದಲು ಸೂತ್ರ ನಮಗೆ ಗೊತ್ತಿರಬೇಕು. TVC = ಸಿಗ್ಮಾ SMC ಇದರ ಒಂದು ಸೂತ್ರ. ಈ ಸೂತ್ರದ ಅನ್ವಯ ನಮಗೇನು ಸಿಗುತ್ತೆ, ಇವಾಗ ನಾವು TVCಯನ್ನು ಕಂಡುಹಿಡಿಬೋದು. ಬನ್ನಿ, ಹಾಗಾದರೆ ಸಿಗ್ಮಾ ಪದದ ಅರ್ಥವೇನು ಅಂದರೆ ಪ್ಲಸ್ ಅಂತ ಅರ್ಥ. ಬನ್ನಿ, SMC ಇಲ್ಲಿದೆ. ಮೊದಲು ಕ್ವಾಂಟಿಟಿ 0 ಇದ್ದಾಗ SMC ಕೂಡ ಗ್ಯಾಪ್ ಇದೆ, ಇಲ್ಲಿಯೂ ಕೂಡ ಗ್ಯಾಪ್ ಹಾಕಿಬಿಡೋದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಎರಡನೇ ಕ್ವಾಂಟಿಟಿ ಒಳಗಡೆ ಎರಡನೇ SMC ಯಾವುದಿದೆ? 500 ಇದೆ. ಇಲ್ಲಿಯೂ ಕೂಡ 0 ಇದೆ, ಗ್ಯಾಪ್ ಇದೆ, ಇಲ್ಲಿ 500. ಈ 0 ಜೊತೆಗೆ 500 ಮಿಕ್ಸ್ ಮಾಡಿದಾಗ, ಪ್ಲಸ್ ಮಾಡಿದಾಗ 500 ಬರುತ್ತೆ. ಹೌದಾ? ಗ್ಯಾಪ್ ಇದೆ. ಇದರ ಜೊತೆಗೆ ನಾವು ಪ್ಲಸ್ ಮಾಡಲಿಕ್ಕಾಗಲ್ಲ, ಇದು ಎಷ್ಟಿದೆ ಅಷ್ಟನ್ನೇ ಹಚ್ಕೊಂಡು. ನೆಕ್ಸ್ಟ್ ನೋಡೋಣ. ಈ 500 ಮತ್ತು 300, 500 ಮತ್ತು 300 ಪ್ಲಸ್ ಮಾಡಿದಾಗ 500, 300, 800 ಆಯಿತು. ನೆಕ್ಸ್ಟ್ 800 ಪ್ಲಸ್ ಮಾಡಿದಾಗ 1000 ಬಂತು. ಓಕೆ, ಅರ್ಥ ಆಗ್ತಿದೆ ಅಲ್ವ? ನೆಕ್ಸ್ಟ್ 1000 ಮತ್ತು SMC 300 ಇದೆ, 1300. ನೆಕ್ಸ್ಟ್ 1300 ಜೊತೆಗೆ ಈ 500 ನಾವೇನು ಮಾಡಬೇಕು? ಪ್ಲಸ್ ಮಾಡಬೇಕು. 1300, 500, 1800. ನೆಕ್ಸ್ಟ್ 1800 ಪ್ಲಸ್ 800 ಎಷ್ಟಾಗುತ್ತೆ? 1800 ಪ್ಲಸ್ 800 2600 ಆಯಿತು. ಹೌದಲ್ಲ? ಇದು TVC = ಸಿಗ್ಮಾ SMC. ಸಿಗ್ಮಾ SMC ಅಂದರೆ ಇಲ್ಲಿ SMCಯನ್ನು ನಾವು ಪ್ಲಸ್ ಮಾಡ್ತಾ ಹೋಗಬೇಕು. ಇಲ್ಲಿ TVC ಜೊತೆಗೆ ಬಂದಂಥ ಉತ್ತರ ಜೊತೆಗೆ SMCಗಳನ್ನು 2 ಪ್ಲಸ್ ಮಾಡಿ ಹೋದಾಗ ನಮಗೆ TVC ಸಿಗುತ್ತೆ. ನೆಕ್ಸ್ಟ್ ನಾವು TCಯನ್ನು ಕಂಡುಹಿಡಿಯೋಣ.
ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚವನ್ನು ಕಂಡುಹಿಡಿಯುವಂಥ ಸೂತ್ರ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಟಿ ಎಫ್ ಸಿ ಎಲ್ಲಿದೆ? ಇಲ್ಲಿದೆ, ಹೌದಾ? ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಎಲ್ಲಿದೆ? ಈಗ ತಾನೇ ಬಂತಲ್ವ ಟಿ ವಿ ಸಿ. ಇದನ್ನು ಪ್ಲಸ್ ಮಾಡಬೇಕು. ಬನ್ನಿ, ಟಿ ಎಫ್ ಸಿ ಫಸ್ಟ್ ಎಷ್ಟಿದೆ? 100. ಇಲ್ಲಿ 0 ಅಂದರೆ ಗ್ಯಾಪ್ ಇದೆ. 100ಕ್ಕೆ 100 ಹಚ್ಚಿದ್ದೀವಿ, ಯಾಕಂದರೆ ಇಲ್ಲಿ ಪ್ಲಸ್ ಮಾಡಲಿಕ್ಕೆ ಸಂಖ್ಯೆಗಳು ಇಲ್ಲ. ನೋಡಿ, ನೆಕ್ಸ್ಟ್ 100 ಪ್ಲಸ್ ಟಿ ವಿ ಸಿ. ಟಿ ಎಫ್ ಸಿ 100, ಟಿ ವಿ ಸಿ 500. 100 ಪ್ಲಸ್ 500 ಎಷ್ಟು? 600. ನೆಕ್ಸ್ಟ್ 100 ಪ್ಲಸ್ 800 900. ನೆಕ್ಸ್ಟ್ 100 ಪ್ಲಸ್ 1000 1100. 100 ಪ್ಲಸ್ 1300 1400. 1000 ಪ್ಲಸ್ 1800 1900. 1000 ಪ್ಲಸ್ 2600. 100 ಪ್ಲಸ್ 2600 2700. ನಮಗೆ ಟಿ ಸಿ ಬಂತು. ಟಿ ಸಿ ಕಂಡುಹಿಡಿಯುವಂಥ ಸೂತ್ರ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಟಿ ಎಫ್ ಸಿ ಅಂದರೆ ಏನು? ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ನೆನಪಿಟ್ಕೊಳ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಟಿ ಎಫ್ ಸಿ ಕೊಟ್ಬಿಟ್ಟಿದ್ದಾರೆ, ಉದ್ಯಮ ಘಟಕದ ಸ್ಥಿರ ವೆಚ್ಚ. ಇದು ಒಟ್ಟು ಸ್ಥಿರ ವೆಚ್ಚ ಪ್ಲಸ್ ಟಿ ವಿ ಸಿ, ಒಟ್ಟು ಬದಲಾಗುವ ವೆಚ್ಚವನ್ನು ಕೂಡಿಸಿದಾಗ ನಮಗೆ ಟೋಟಲ್ ವೆಚ್ಚ ಸಿಕ್ತು. ಅಂದರೆ ಒಟ್ಟು ಸ್ಥಿರ ವೆಚ್ಚ ಒಟ್ಟು ಬದಲಾಗುವ ವೆಚ್ಚವನ್ನು ಕೂಡಿಸಿದಾಗ ಟಿ ಸಿ ಟೋಟಲ್ ಕಾಸ್ಟ್ ನಮಗೆ ಸಿಕ್ತು. ನೆಕ್ಸ್ಟ್ ಇವಾಗ ನಾವು ಎ ಬಿ ಸಿಯನ್ನು ಕಂಡುಹಿಡಿಯೋಣ. ಎ ಬಿ ಸಿಯನ್ನು ಕಂಡುಹಿಡಿಬೇಕು ಅಂದರೆ ನಮಗೆ ಸೂತ್ರ ಏನು ಅಂದರೆ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ. ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ, ಇದು ಎ ಬಿ ಸಿಯನ್ನು ಕಂಡುಹಿಡಿಯುವಂಥ ಸೂತ್ರ. ಎಲ್ಲಿದೆ ಟಿ ವಿ ಸಿ? ಇಲ್ಲಿ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ. ಎಲ್ಲಿ? ಕ್ವಾಂಟಿಟಿ, ಹೌದಾ? ಟಿ ವಿ ಸಿ ಒಟ್ಟು ಬದಲಾಗುವ ವೆಚ್ಚದ ಜೊತೆಗೆ ಕ್ವಾಂಟಿಟಿಗಳನ್ನು ನಾವು ಭಾಗಿಸಿದಾಗ ನಮಗೆ ಎ ಬಿ ಸಿ ಸಿಗುತ್ತೆ. ಬನ್ನಿ ಹಾಗಾದರೆ ಟಿ ವಿ ಸಿ. ಟಿ ವಿ ಸಿ ಮೊದಲನೆಯ ಕ್ವಾಂಟಿಟಿ 0 ಇದ್ದಾಗ ಇಲ್ಲಿ ಕೂಡ 0 ಇರುತ್ತೆ, ಇಲ್ಲಿ ಕೂಡ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡ್ರಿ, 0 ಹಾಕಿ, ಇಲ್ಲಾಂದರೆ ಗ್ಯಾಪ್ ಇದೆ. ನೆಕ್ಸ್ಟ್ ಟಿ ವಿ ಸಿ. ಟಿ ವಿ ಸಿ ಡಿವೈಡ್ ಬೈ ಕ್ಯೂ. ಟಿ ವಿ ಸಿ ಎರಡನೇದು 500 ಡಿವೈಡೆಡ್ ಬೈ 1 ಎಷ್ಟಾಯಿತು? 500 ಬರುತ್ತೆ, ಹೌದಲ್ವಾ? 500 ಬರುತ್ತೆ, ಹೌದಲ್ವಾ? ನೆಕ್ಸ್ಟ್ ಟಿ ವಿ ಸಿ 800 ಡಿವೈಡೆಡ್ ಬೈ 2. 800 ಡಿವೈಡೆಡ್ ಬೈ 2. 2 ಒಂದೇ, 2 ಒಂದೇ, 2 4 ಅಂದರೆ 400 ಬರುತ್ತೆ. ಎಷ್ಟು ಬರುತ್ತೆ? 400. ನೆಕ್ಸ್ಟ್ ಯಾವುದಿದೆ? 1000 ಡಿವೈಡೆಡ್ ಬೈ 1000. ಟಿ ವಿ ಸಿ 1000 ಡಿವೈಡೆಡ್ ಬೈ 3 ಎಷ್ಟು ಬರುತ್ತೆ? 3 ಒಂದೇ, 3 ಮೂರಲೆ 9. ನೆಕ್ಸ್ಟ್ 3 ಮೂರಲೆ 10, 3 ಮೂರಲೆ. ನೆಕ್ಸ್ಟ್ 3. ಈ ರೀತಿಯಲ್ಲಿ ಬರ್ತಾ ಇರ್ತದೆ. 333.3. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ನೌ? ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟಿ ವಿ ಸಿ 1300 ಇದೆ. ನೆಕ್ಸ್ಟ್ ಟಿ ವಿ ಸಿ ಎಷ್ಟಿದೆ? 1300 ಇದೆ. 1300 ಡಿವೈಡೆಡ್ ಬೈ 4. ಹೌದಾ? 4 ಒಂದಲೆ, 4 ಮೂರಲೆ, ಆ್ಯಂಡ್ 4 ಎರಡಲೆ, ಆ್ಯಂಡ್ 4 ಐದಲೆ.
325 ಬರುತ್ತೆ. ಎಷ್ಟು? 325 ಭಾಗಿಸಿದಾಗ 325 ಬರುತ್ತೆ. ನೆಕ್ಸ್ಟ್ ನೋಡೋಣ. 1900 ಡಿವೈಡೆಡ್ ಬೈ 1800 ಡಿವೈಡೆಡ್ ಬೈ 5. 5 ಒಂದ್ಲೆ 5 ಮೂರ್ಲೆ 15 ಆಯಿತು, 3 ಉಳಿತು. 5 ಆರ್ಲೆ ಆ್ಯಂಡ್ 0 360 ಬರುತ್ತೆ. ಎಷ್ಟು? 360 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಟಿ ವಿ ಸಿ ಎಷ್ಟಿದೆ? 2600 ಡಿವೈಡೆಡ್ ಬೈ 6 ಎಷ್ಟು ಬರುತ್ತೆ? 433.33 ಅಂದರೆ 6 ಒಂದ್ಲೆ 6 ನಾಲ್ಕಲೆ 24, 2 ಉಳಿತು, 20, 6 ಮೂರಲೆ 18, ನೆಕ್ಸ್ಟ್ 6 3 18 33. ಓಕೆ, ಇದು ನಮಗೆ ಎ ಬಿ ಸಿ ಕಂಡು ಸಿಕ್ತು. ಎ ಬಿ ಸಿ ಕಂಡು ಸಿಗಬೇಕು ಅಂದರೆ ನಾವು ಕಂಡು ಹಿಡಿಬೇಕು ಅಂದರೆ ಸೂತ್ರ ಟಿ ಬಿ ಸಿ ಒಟ್ಟು ಬದಲಾಗುವ ವೆಚ್ಚದ ಜೊತೆಗೆ ಕ್ವಾಂಟಿಟಿಗಳನ್ನು ನಾವು ಉದ್ಯಮ ಘಟಕಗಳನ್ನು ನಾವು ಡಿವೈಡ್ ಮಾಡಿದಾಗ ಭಾಗಿಸಿದಾಗ ನಮಗೆ ಎ ಬಿ ಸಿ ಸಿಗುತ್ತೆ. ಓಕೆ, ಸರಾಸರಿ ಬದಲಾವಣೆಯ ವೆಚ್ಚ ಸಿಗ್ತದೆ. ಇವಾಗ ಕೊನೆಯದಾಗಿ ನಾವು ಸ್ಥಿರ ಅಲ್ಪಾವಧಿ ಸರಾಸರಿ ವೆಚ್ಚವನ್ನು ನಾವು ನೋಡೋಣ. ಅದನ್ನು ಕಂಡುಹಿಡಿಬೇಕು ಅಂದರೆ ನಮಗೆ ಯಾವ ಸೂತ್ರ ಬೇಕು ಅಂದರೆ ನೋಡಿ, SAC = TC ಡಿವೈಡೆಡ್ ಬೈ ಕ್ಯೂ ಬರುತ್ತೆ. ಹೌದಾ? ಈ ಒಂದು ಸೂತ್ರವನ್ನು ಅಳವಡಿಸಿಕೊಂಡು ನಾವು ಹೋದರೆ ನಮಗೆ SAC ಕಂಡುಹಿಡಿಯಬಹುದು. ಹಾಗಾದರೆ ಬನ್ನಿ ನೋಡೋಣ. SAC ಟಿ ಸಿ ಎಲ್ಲಿದೆ? ಇಲ್ಲಿ ಟಿ ಸಿ 100, 600, 900, 1100, 1400, 1900, 2700 ಇದು ಟಿ ಸಿ. ಟಿ ಸಿ ಜೊತೆಗೆ ಯಾವುದು ಡಿವೈಡ್ ಮಾಡಬೇಕು ನಾವು? ಡಿವೈಡೆಡ್ ಬೈ ಕ್ವಾಂಟಿಟಿ 0. ಫಸ್ಟಿಗೆ ಟಿ ಸಿ ಯಾವುದಿದೆ? 100 ಇದೆ ಅಲ್ವಾ? ನಾವು 100 ಡಿವೈಡೆಡ್ ಬೈ 0 ಮಾಡಿದಾಗ ಏನು ಸಿಗ್ತದೆ? ಯಾವಾಗಲೂ ಯಾವುದೇ ಅಂಕಿಯ ಜೊತೆಗೆ ನಾವು 0ಯನ್ನು ಡಿವೈಡೆಡ್ ಮಾಡಿದಾಗ ಬರುವಂತಹ ಉತ್ತರ ಯಾವಾಗಲೂ ಏನಾಗಿರ್ತದೆ? 0 ಆಗಿರುತ್ತೆ. ನೆಕ್ಸ್ಟ್ 500 ಡಿವೈಡೆಡ್ ಬೈ 1. ಇಲ್ಲಿ ಟಿ ಸಿ ಎಷ್ಟಿದೆ? ನೆಕ್ಸ್ಟ್ 600 ಇದೆ. ಟಿ ಸಿ ಡಿವೈಡೆಡ್ ಬೈ ಕ್ಯೂ ಮಾಡಬೇಕು. ಟಿ ಸಿ 600 ಡಿವೈಡೆಡ್ ಬೈ 1 ಎಷ್ಟು ಬರುತ್ತೆ? 600 ಬರುತ್ತೆ. ಓಕೆ, 600. ನೆಕ್ಸ್ಟ್ 900 ಡಿವೈಡೆಡ್ ಬೈ 2. 2 ಒಂದ್ಲೆ 2 ನಾಲ್ಕಲೆ 8, 1 ಉಳಿತು, 2 ಐದ್ಲೆ 0. 450 ಬರುತ್ತೆ. 900ಕ್ಕೆ 2ರಿಂದ ಭಾಗಿಸಿದಾಗ ನಮಗೆ ಸಿಗುವಂತಹ ವೆಚ್ಚ ಮೊತ್ತ ಎಷ್ಟು? 450. ಓಕೆನಾ? ನೆಕ್ಸ್ಟ್ ಟಿ ಸಿ 1100 ಡಿವೈಡೆಡ್ ಬೈ 3 ಬರುತ್ತೆ. ಓಕೆನಾ? ಎಷ್ಟು ಬರುತ್ತೆ? ಇಲ್ಲಿ 3 ಒಂದ್ಲೆ 3 ಮೂರ್ಲೆ 9 ಆಯ್ತು. ಎಷ್ಟು ಉಳಿತು? ಇಲ್ಲಿ ಎಷ್ಟು ಉಳಿತು? 9, 2 ಉಳಿತು, 21. 3 ಆರ್ಲೆ 18, 3 ಒಳ್ಳೆ 12. ಹೌದಾ? 3 ಆರ್ಲೆ ನೆಕ್ಸ್ಟ್ 6, 7, 366, 6, 7 ಬರ್ತದೆ. ನೆಕ್ಸ್ಟ್ ಟಿ ಸಿ 1400 ಡಿವೈಡೆಡ್ ಬೈ 4. 1400 ಡಿವೈಡ್ ಬೈ 4. 4 ಒಂದ್ಲೆ 4 ಮೂರ್ಲೆ 12 ಆಯಿತು. 4 ಮೂರ್ಲೆ ಹೌದಾ? 4 ಐದ್ಲೆ 20,
350. ಓಕೆ, ನೆಕ್ಸ್ಟ್ ಟಿ ಸಿ 1900 ಡಿವೈಡೆಡ್ ಬೈ 5 ಬರುತ್ತೆ. ಎಷ್ಟು ಬರುತ್ತೆ? ಡಿವೈಡೆಡ್ ಬೈ 5. 5 ಒಂದೇ, 5 ಮೂರಲೆ 15. ಎಷ್ಟು ಉಳಿತದೆ? 40. 5 ಎಂಟ್ಲೆ 40, 380. 1900 5 ಜೊತೆಗೆ ಭಾಗಿಸಿದಾಗ ನಮಗೆ ಸಿಗುವಂಥ ಮೊತ್ತ 380. ಕೊನೆಯದಾಗಿ ನೋಡೋಣ ಬನ್ನಿ. ಟಿ ಸಿ 2700 ಡಿವೈಡೆಡ್ ಬೈ 6 ಬರುತ್ತೆ. ಹೌದಾ? 6 ಒಂದೇ, 6 ನಾಲ್ಕಲೆ 24. ಎಷ್ಟು ಉಳಿತದೆ? 3 ಉಳಿತದೆ, 30. ಹೌದಾ? 3 ಉಳಿತದೆ. 6 5 30, 450. ಹಾಗಾದರೆ ಇಷ್ಟು ಮಾಡಿಬಿಟ್ರೆ ನಮಗೆ ಎಲ್ಲ ಮೊತ್ತಗಳನ್ನು ನಾವು ಕಂಡುಹಿಡಿಬೋದು. ಬಟ್ ಮೊತ್ತಗಳನ್ನು ಕಂಡುಹಿಡಬೇಕು ಅಂದರೆ ಮೊಟ್ಟ ಮೊದಲು ನಮಗೆ ಸೂತ್ರಗಳು ಬರಬೇಕಾಗುತ್ತೆ. ಮತ್ತು ಇಂಪಾರ್ಟೆಂಟ್ ಪ್ರಶ್ನೆ ಇದು ಇಷ್ಟ. ಈ ವಿಡಿಯೋ ಲೈಕ್ ಆದಲ್ಲಿ ನಿಮಗೆ ತುಂಬ ತಿಳಿದಿದ್ದರೆ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಕಮೆಂಟ್ ಮುಖಾಂತರ ಯಾವ ವಿಡಿಯೋ ಬೇಕು ಅನ್ನೋದರ ಮುಖಾಂತರ ನೀವು ತಿಳಿಸ್ಕೊಟ್ರೆ ಆ ವಿಡಿಯೋವನ್ನು ಮಾಡಿ ನಿಮಗೂ ಕೂಡ ನಿಮ್ಮ ಒಂದು ರಿಸಲ್ಟಿಗೆ ನಾನು ಕೂಡ ಸಾಥ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.